ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನೋಡಿ, ಪಾಲಕ್ ರೈಸ್ ಮಾಡೋದು ಹೇಗೆ ಅಂದರೆ, ನಾನು 2 ಬೌಲು ಬಾಸುಮತಿ ಅಕ್ಕಿಯನ್ನು ತೊಳ್ಕೊಂಡು ಇಟ್ಕೊಳ್ತಿದ್ದೀನಿ. ಒಂದು 15 ನಿಮಿಷ ನೆನೆದ್ರೆ ಸಾಕು. ಈಗ ಒಂದು ಕಟ್ಟು ಪಾಲಕನ್ನು ಕ್ಲೀನಾಗಿ 2-3ರಿಂದ ತೊಳೆದು ಕುದಿಯೋ ನೀರಿಗೆ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಬೇಯಿಸಬೇಕು. ಅದನ್ನು ತೆಗೆದುಬಿಟ್ಟು ನೀಟಾಗಿ ತಣ್ಣೀರಲ್ಲಿ ಹಾಕಬೇಕು, ಅಂದರೆ ಕಲರ್ ಹಾಗೆ ಉಳಿಯುತ್ತೆ, ಗ್ರೀನ್ ಕಲರು ಹಾಕಿ ಅದು ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಪಾಲಕ್ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಬೇಕು. ಇದು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ, ತುಪ್ಪ, ಸ್ವಲ್ಪ ಜೀರಿಗೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಫ್ಲವರು, ಗೋಡಂಬಿ, ಏಲಕ್ಕಿ ಎಲ್ಲವನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಹೆಚ್ಚಿದ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಈ ಟೈಮಲ್ಲಿ ಪನ್ನೀರು ಕೂಡ ಹಾಕೋಬೋದು. ನೋಡಿ, ಮಿಕ್ಸಿ ಮಾಡಿದ ಮಿಶ್ರಣವನ್ನು ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ. ಅದು ಬೆಂದಾದಮೇಲೆ ಕ್ಯಾರೆಟು ಮತ್ತು ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಗರಂ ಮಸಾಲೆ ಹಾಕಿ, ನಾನು 2 ಬೌಲು ಅಕ್ಕಿಗೆ 4 ಬೌಲು ನೀರು ಹಾಕಿಬಿಟ್ಟು ಉಪ್ಪು ಹಾಕಿ ನೀರು ಕುದಿಯಕ್ಕೆ ಬಿಟ್ಟಿದ್ದೆ. ನೋಡಿ, ಅಕ್ಕಿ ನೆನೆದಿದ್ದೀಗ. ಇವಾಗ ಕುದಿಯುವಾಗ ಅಕ್ಕಿನ ಹಾಕಿಬಿಟ್ಟು ಒಂದೇ ಒಂದು ವಿಜಿಲ್ ಹಾಕಿದ್ರೆ ಸಾಕು, ಅಥವಾ 2 ವಿಜಿಲ್ ಅನ್ನ ರೆಡಿ ಆಗುತ್ತೆ. ನೋಡಿ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ಳಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.